ಪ್ರೀತಿಯ ವಿದ್ಯಾರ್ಥಿಗಳೇ, ಹೊಸ ಅಭ್ಯಾಸ ಅಂದರೆ ಕ್ಲಾಸ್ 9ನೇ ತರಗತಿನಲ್ಲಿ 2.4 ಅನ್ನೋದು ಹೊಸ ಬುಕ್ನಲ್ಲಿ, 4.5 ಅನ್ನೋದು ಹಳೆ ಬುಕ್ನಲ್ಲಿ. ಹೌದಾ? ಅಂದರೆ ಇಲ್ಲಿ ಐಡೆಂಟಿಟೀಸ್ನ ಅಥವಾ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಏನು ಮಾಡ್ಬೇಕು, ನಾವು ಸಿಂಪ್ಲಿಫೈಡ್ ಮಾಡಬೇಕು. ಇಲ್ಲಿ x+4 x+10 ಅಂತೇಳಿ ಐತಿ. ಇಲ್ಲಿ ಯಾವ ಐಡೆಂಟಿಟಿ ಅಪ್ಲೈ ಆಗ್ತದೆ ಅಂದರೆ x+a ಅಥವಾ x+b. ಹೌದಾ? ಈ ನಿತ್ಯ ಸಮೀಕರಣ ಯೂಸ್ ಆಗ್ತದೆ. ಈಕ್ವಲ್ಸ್ ಟು x² + a+b ಇಂಟು x+ab ಅಂತೇಳಿ ಆಗ್ತದೆ. ಹೌದಾ? ಇಲ್ಲಿ x ಅಂದ್ರೆ ಏನೈತಿ, x² ಐತಿ. x ಇಂಟು x ಅಂದ್ರೇನು, x² ಪ್ಲಸ್ ಇಲ್ಲಿ x+b ಅಲ್ಲ. ಹೌದಾ? ನೆಕ್ಸ್ಟ್ ಇಲ್ಲಿ a+b ಅಂದ್ರೆ ಏನಾಗ್ತದೆ, a ಅಂದ್ರೆ 4 ಆಗ್ತದೆ, b ಅಂದ್ರೆ 10 ಆಗ್ತದೆ. 4 + 10 ಇಂಟು x ಆಸ್ ಇಟ್ ಇಸ್ ಸೇಮ್ ಪ್ಲಸ್ a ಇಂಟು b ಅಂದ್ರೆ 4 ಇಂಟು 10, x² ಪ್ಲಸ್ 4 ಇಂಟು 10 ಅಂದ್ರೆ 14x ಪ್ಲಸ್ 4 ಇಂಟು 10 ಅಂದ್ರೆ 40. ಹೌದಾ? ನೆಕ್ಸ್ಟ್ ಒನ್ x+8 ಮತ್ತೆ x-10 ಅಂತೇಳಿ ಐತಿ. ಇಲ್ಲಿ x+a x+b ಅಂತೇಳಿ ಯೂಸ್ ಮಾಡ್ತೀವಿ. x² ಪ್ಲಸ್ a+b ಇಂಟು x+ab ಸೇಮ್ ಐಡೆಂಟಿಟಿನೇ. ಹೌದಾ? ಇಲ್ಲಿ ಯಾವ ಥರ ಆಗ್ತದೆ ಅಂದರೆ x² ಆಸ್ ಇಟ್ ಇಸ್ ಸೇಮ್, a ಅಂದರೆ ವ್ಯಾಲ್ಯೂ ಏನೈತಿ 8 ಐತಿ, b ಅಂದರೆ -10 ಅದ, x+8 a ನ ಬೆಲೆ ಏನಾಗ್ತದೆ ಇಲ್ಲಿ ಅಂದರೆ a ನ ಬೆಲೆ 8 ಆಗ್ತೈತಿ, b ನ ಬೆಲೆ -10 ಅಂತೇಳಿ ಬರ್ತೀವಿ. x² ಪ್ಲಸ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಆಗ್ತದೆ, 8 - 10 ಅಂತೇಳಿ ಬರ್ತೀವಿ. x ಆಸ್ ಇಟ್ ಇಸ್ ಸೇಮ್, ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್, 8 10s 8, x² ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 8 - 10 ಅಂದ್ರೆ ಏನಾಗ್ತದೆ 2x ಆಗ್ತದೆ. ಇಲ್ಲಿ -80 ಆಸ್ ಇಟ್ ಇಸ್ ಸೇಮ್ ಬರ್ತೈತಿ. ಹೌದಾ? ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ 3x + 4 3x - 5 x+a x+b ಐಡೆಂಟಿಟಿ. ಇಲ್ಲಿ x² ಅಂದ್ರೆ ಏನಾಗ್ತದೆ ಅಂದರೆ ಇಲ್ಲಿ 3x². ಹೌದಾ? 3x² ಪ್ಲಸ್, ಯಾಕಂದ್ರೆ ಇಲ್ಲಿ ಏನೈತ್ರಿ x+3x ಅದ 3x ಅದ ಅಂದರೆ 3x ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ನೆಕ್ಸ್ಟ್ ಏನು ಬರ್ತದೆ x² ಬರ್ತೀವಿ. ನೆಕ್ಸ್ಟ್ a+b ಇಂಟು x+ab. ಹೌದಾ? a ನ ಬೆಲೆ ಏನದ 4 ಐತಿ, b ನ ಬೆಲೆ -5 ಅದ. x ಅಂದರೆ ಏನು ಬರ್ಕೋಬೇಕಾಗ್ತದೆ, ನಾವು 3x ಬರ್ಕೋಬೇಕಾಗ್ತದೆ. ಪ್ಲಸ್ ಅದ ಪ್ಲಸ್ ಬರೀರಿ. a ಅಂದರೆ 4 ಐತಿ, b ಅಂದರೆ -5 ಐತಿ. 3x ಹೋಲ್ ಸ್ಕ್ವೇರ್ ಅಂದರೆ 9x ಹೋಲ್ ಸ್ಕ್ವೇರ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 4 - 5 3x ಪ್ಲಸ್ ಇಂಟು ಮೈನಸ್ ಮೈನಸ್ 4 5s 20. ಹೌದಾ? 9x² ಪ್ಲಸ್ ಇಂಟು ಮೈನಸ್ ಮೈನಸ್ 9x² ಅಂದರೆ ಇಲ್ಲಿ 4 - 5 ಅಂತೇಳಿ ಐತಿ. 4 - 5 ಅಂದರೆ ಏನಾಗ್ತದೆ -1 ಆಗ್ತದೆ. 3x -20 ಅಂದರೆ ಏನು ಬರ್ತದೆ 9x² ಪ್ಲಸ್ ಇಂಟು ಮೈನಸ್ ಅಂದರೆ -3x -20 ಅಂತೇಳಿ ಬರ್ತೀವಿ. ಅದೇ ರೀತಿಯಾಗಿ 4ನೇ ಪ್ರಶ್ನೆಗೆ ಬಂದಾಗ y² ಪ್ಲಸ್ 3/2 y² - 3/2. ಇಲ್ಲಿ x² ಅಂದ್ರೆ y² ಅಂದ್ರೆ ಏನಾಗ್ತದೆ y² ಹೋಲ್ ಸ್ಕ್ವೇರ್ ಆಗ್ತೈತಿ. ಹೌದಾ? ಮೈನಸ್ ಇಲ್ಲಿ ನೋಡ್ರಿ, ಇಲ್ಲಿ ಸ್ಕ್ವೇರ್ ಅದ, ಇಲ್ಲಿ ಸ್ಕ್ವೇರ್ ಅದ, ಇದಕ್ಕೆ ಹೋಲ್ ಸ್ಕ್ವೇರ್. 2 ಸ್ಕ್ವೇರ್ನಲ್ಲಿ ಕೊಟ್ಟಾಗ ಏನಾಗ್ತದೆ y-ಘಾತಾಂಕ 2 ಆವರಣ 2 ಅಂತೇಳಿ ಬರ್ತೀವಿ. ಮೈನಸ್ 3/2 ಅಂದರೆ 3/2 ಹೋಲ್ ಸ್ಕ್ವೇರ್. 2 2s 4 ಅಂದರೆ y4 ಮೈನಸ್ 3² ಆದರೆ 9 ಆಗ್ತದೆ, 2 ಸ್ಕ್ವೇರ್ ಆದರೆ 4 ಆಗುತ್ತೆ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯಲ್ಲಿ 3 - 2x ಮತ್ತು 3 + 2x ಅಂತೇಳಿ ಐತೆ. ಹೌದಾ? 3 - 2x 3 + 2x ಅಂದರೆ ಇಲ್ಲಿ a - b a+b ಈಕ್ವಲ್ಸ್ ಟು a² - b² ಅನ್ನೋ ಐಡೆಂಟಿಟಿ ಯೂಸ್ ಆಗ್ತದೆ. ಇಲ್ಲಿ ಏನು ಬರ್ತದೆ a² ಅಂದರೆ ಏನೈತಿ, ಇಲ್ಲಿ ಏನೈತಿ a² ಅಂದರೆ 3 ಆಗುತ್ತೆ. ಆ್ಯಂಡ್ 3² 3 ಇಂಟು 3 ಅಂದರೆ ಏನಾಗ್ತದೆ ಇಲ್ಲಿ 3² ಆಗ್ತದೆ. a² ಅಂದರೆ ಮೈನಸ್, b² ಅಂದರೆ ಏನಾಗ್ತದೆ ಇಲ್ಲಿ -2x ಪ್ಲಸ್ 2x ಅದ. ಹೌದು? ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ತೊಗೊತೀವಿ. 2x ಅಂದರೆ 2x ಹೋಲ್ ಸ್ಕ್ವೇರ್ ಅಂದರೆ 3² ಅಂದರೆ 9 - 4² ಅಂದರೆ 4x² ಅಂತೇಳಿ ಬರ್ತೀವಿ. ಹೌದಾ? ಇದೇ ರೀತಿಯಾಗಿ ಎರಡನೇ ಮೇನ್ ಕ್ವಶನ್ನಲ್ಲಿ ಇದನ್ನ ಏನು ಮಾಡ್ಬೇಕಂದ್ರೆ ಎಕ್ಸ್ಪ್ಯಾಂಡ್ ದ ಟರ್ಮ್ ಅಂತೇಳಿ ಹೇಳ್ತೀವಿ. ಹೌದಾ? ಅಂದರೆ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಬಾರ್ದು, ಎಕ್ಸ್ಪ್ಯಾಂಡ್ ಮಾಡಿ ಬರಿಬೇಕು. ಹೆಂಗಂದ್ರೆ ಇಲ್ಲಿ 103 ಐತಿ. 103 ಅಂದರೆ ಹೆಂಗೆ ತೊಗೊತೀವಿ ನಾವು, 100 + 3 ಅಂದರೆ 103, 100 + 7 ಅಂದರೆ 107. ಇದ್ರನ್ನ ಏನಂತೇಳಿ ಬರ್ಕೊತೀವಿ ಅಂದರೆ x+a x+b ಐಡೆಂಟಿಟಿಗೆ ಅಪ್ಲೈ ಮಾಡ್ಕೊತೀವಿ. ಇಲ್ಲಿ ನೋಡ್ರಿ x ಅಂದರೆ ಏನದ 100 ಅಂದರೆ 100² ಪ್ಲಸ್ ಇಲ್ಲಿ 3 + 7 ಆಗ್ತದೆ a+b ಅಂದರೆ. ಹೌದಾ? ಇದು a ನ ವ್ಯಾಲ್ಯೂ, ಇದು b ನ ವ್ಯಾಲ್ಯೂ.
ಎನ್. ಹಂಗಾಗಿ ಮತ್ತೆ ನೆಕ್ಸ್ಟ್ ಇಲ್ಲಿ ಎಕ್ಸ್ ಅಂದರೆ ಏನಾಗ್ತದೆ 100 ಆಗ್ತದೆ ಇಂಟು ಎ ಇಂಟು ಬಿ ಅಂದರೆ 3 ಇಂಟು 7. 100 ಸ್ಕ್ವೇರ್ ಅಂದರೆ 10,000 ಆಗ್ತದೆ ಪ್ಲಸ್ 7 ಪ್ಲಸ್ 3 ಅಂದರೆ 10 ಆಗುತ್ತೆ ಇಂಟು 100 ಇಂಟು 100 ಇಂಟು 7 3 21. 10,000 ಪ್ಲಸ್ 10 ಇಂಟು 100 ಅಂದರೆ 1000 ಆಗುತ್ತೆ ಪ್ಲಸ್ 21 ಅಂದರೆ ಏನಾಗ್ತದೆ 1000 11,021 ಆಗ್ತದೆ. ಹೌದಾ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯಲ್ಲಿ 95 ಇಂಟು 96. ಈ 95 ಇಂಟು 96ನ ಯಾವ ಥರ ಬರ್ತೀವಿ ಅಂದರೆ 90 ಪ್ಲಸ್ 5 90 ಪ್ಲಸ್ 6 ಅಂತೇಳಿ ಬರ್ತೀವಿ. ಇದನ್ನ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಐಡೆಂಟಿಟಿನ ಏನು ಮಾಡ್ತೀವಿ ಯೂಸ್ ಮಾಡಿದಾಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂದರೆ ಏನಾಗ್ತದೆ 90 ಅಂದರೆ 90 ಸ್ಕ್ವೇರ್ ಆಗ್ತದೆ ಪ್ಲಸ್ ಎ ಪ್ಲಸ್ ಬಿ ಅಂದರೆ 5 ಪ್ಲಸ್ 6 ಆಗ್ತದೆ. ಎಕ್ಸ್ ಅಂದರೆ ಎಕ್ಸ್ನ ಬೆಲೆ 90 ಪ್ಲಸ್ ಎ ಇಂಟು ಅಂದರೆ 5 ಇಂಟು 6. ಇಲ್ಲಿ 90 ಸ್ಕ್ವೇರ್ ಅಂದರೆ 8100 ಆಗ್ತದೆ. 5 ಪ್ಲಸ್ 6 ಅಂದರೆ 11. 90 ಪ್ಲಸ್ 5 6 30. 8100 ಆ್ಯಸ್ ಇಟ್ ಇಸ್ ಸೇಮ್ ಪ್ಲಸ್ 11 ಇಂಟು 90 ಅಂದರೆ 990 ಪ್ಲಸ್ 30. ಟೋಟಲ್ 9120 ಅಂತೇಳಿ ಬರ್ತೀವಿ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ 104 ಇಂಟು 96 ಅಂತೇಳಿ ಐತಿ. ಹೌದಾ. 100 ಪ್ಲಸ್ 4 ಇಂಟು 100 ಮೈನಸ್ 4 ಮಾಡಿದರೆ ಎಷ್ಟಾಗ್ತದೆ 96 ಆಗ್ತದೆ. ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹೌದಾ. ಇಲ್ಲಿ ಎ ಸ್ಕ್ವೇರ್ ಅಂದರೆ ಏನು ತೊಗೊತೀವಿ ಎ ಅಂದರೆ ಎ ಸ್ಕ್ವೇರ್ 100 ಸ್ಕ್ವೇರ್ ಮೈನಸ್ ಬಿ ಬಿ ಪ್ಲಸ್ ಇಂಟು ಮೈನಸ್ ಮೈನಸ್ 4 ಅಂದರೆ 4 ಸ್ಕ್ವೇರ್. ಇಲ್ಲಿ 100 ಸ್ಕ್ವೇರ್ ಅಂದರೆ 10,000 ಆಗ್ತದೆ. 4 ಸ್ಕ್ವೇರ್ ಅಂದರೆ 16 ಆಗ್ತದೆ. ನಮಗೂ ಸಿಗ್ತಕ್ಕಂಥ ಮೊತ್ತ 9,984. ಹೌದಾ. ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಕ್ವಶನ್ ನಂಬರ್ 3ನ ವಿವರಣೆ ಮಾಡುತ್ತೇನೆ.